ಓಕೆ. ಇಷ್ಟು 22 ಜನ ಪೊಲೀಸ್ನವ್ರು ಸತ್ತೋದ್ರಲ್ಲ, ಇವರಲ್ಲಿ ಯಾರಾದರೂ ಇವ್ರ ಫ್ಯಾಮಿಲಿ ಕುಟುಂಬದವರು ಮತ್ತೆ ಬಂದು ಇಲ್ಲಿ ವರ್ಕ್ ಮಾಡಿದ್ರ? ವೀರಪ್ಪನ್ ಯಾವ ಪ್ರಾಣಿನೂ ಏನು ಮಾಡಿಲ್ಲ. ವೀರಪ್ಪನ ಹತ್ರ ವೆಪನ್ ಇತ್ತು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ. ಹಂಗಾಗಿ ಅವನ್ನ ಅಡ್ಡ ಬಂದಂತ ಯಾವುದೇ ಪ್ರಾಣಿನ ಅಲ್ಲೇ ಕೊಲ್ತಿದ್ದ. ಪ್ರದೇಶದಲ್ಲಿ ಅಂದ್ರೆ ಇಲ್ಲೆಲ್ಲ ಪಾಲಾರಲ್ಲಿ ಆಗಿರ್ಬೋದು, ಕೊಳ್ಳೇಗಾಲ ಮತ್ತೆ ಮಾದೇಶ್ವರ ಬೆಟ್ಟ, ಅಲ್ಲೆಲ್ಲ ಲೇಡೀಸ್ ಪೊಲೀಸ್ ಯಾರು ವರ್ಕ್ ಮಾಡ್ನಿಲ್ವಾ ಇಷ್ಟು ದಿನದಲ್ಲಿ? ಲೇಡೀಸ್ ಇದುವರೆಗೂ ಏನಾದರೂ ವೀರಪ್ಪನ್ ಸಾಯಿಸಿದನ? ಇಲ್ಲ, ಎಲ್ಲ ಸಾಯಿಸಿರೋದು ಜೆಂಟ್ಸ್ ಸಾಯಿಸಿರೋದು ಜಾಸ್ತಿ ಬಹುತೇಕ. ಸುಮ್ಮನೆ ಏನು ಅನ್ಪ್ಲಾನ್ಡ್ ಆಗಿ ಯಾವತ್ತೂ ಸುಧಾ ಯಾವ ಕಾರ್ಯಾಚರಣೆನೂ ಮಾಡಿಲ್ಲ ಅವನು. ಎಲ್ಲಿ ದಾಳಿ ಮಾಡಿದ್ದಾನೆ ಎಲ್ಲ ದಾಳಿಲೂ ಯಾವ ಪೊಲೀಸಿಗೂ ಎದುರಾಗಿಲ್ಲ ಅವನು. ಅಲ್ಲ, ನೀವು ನಕ್ಕೀರನ್ ಅಂದಾಗ ನನಗೊಂದು ನೆನಪಾಯ್ತು, ಕರ್ನಾಟಕದ ಯಾವುದೇ ಜರ್ನಲಿಸ್ಟಿಗೂ ವೀರಪ್ಪನ್ ಮೀಟ್ ಮಾಡ್ನಿಲ್ವಾ? ಯಾರು ಕರ್ನಾಟಕ ಜರ್ನಲಿಸ್ಟ್ ಯಾರು ಕೈ ಹಾಕಿಲ್ಲ? ಒಂದು ಡೌಟು ನೋಡಿ, ಸುತ್ತ ನೋಡಿ ಎಷ್ಟೊಂದು ದೊಡ್ಡ ಕಡೆ. ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಹುಡುಕ್ತಾರೆ, ಪೊಲೀಸ್ನವ್ರು ಎಲ್ಲಿ ಹುಡುಕ್ತಾರೆ ಅವ್ನ ಕಡೆಯವ್ರನ್ನ. ಇಲ್ಲಿ ತಪ್ಪಿಸ್ಕೊಂಡ್ರೆ ಯಾವ ಕಡಲ್ಲಿ ಇದ್ದಾನೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅವನ ಹತ್ರ ಫೋನ್ ಇಟ್ಕೊಂಡಿರ್ತಾ ಇರಲಿಲ್ಲ. ಪೊಲೀಸ್ನವ್ರ ಕಾರ್ಯಾಚರಣೆ ಏನಿದ್ರಿ ಬರೀ ರಸ್ತೆ ಮಾರ್ಗ, ಕಾಡಲ್ಲಿ ಗೇಮ್ ರೋಡ್ ಅಂತ ಇರ್ತದೆ, ಇಲಾಖೆಯವರು ಸಂಚಾರ ಗಸ್ತಿರ್ಗಕ್ಕೆ ಆ ರಸ್ತೆಗಳಲ್ಲಿ ಮಾತ್ರ ಹೋಗೋರು. ಆದರೆ ವೀರಪ್ಪನ ಏನಂದ್ರೆ ಪ್ರತ್ಯೇಕ ದಾರಿನೇ ಗೊತ್ತಿತ್ತು ಅವನಿಗೆ. ಇಲ್ಲಿ ಹೋದರೆ ಈ ಬೆಟ್ಟ ಹತ್ತಿದ್ರೆ ನಾವು ಇಂಥ ಪ್ರದೇಶನೇ ತಲುಪ್ಬೋದು, ಇಂಥ ಸೇಫಾಗಿರೋ ಜಾಗಕ್ಕೆ ಹೋಗ್ಬೋದು, ಇಲ್ಲೇ ಹೊಳೆ ಸಿಗುತ್ತೆ, ಇಲ್ಲೇ ನೀರಿದೆ, ಇಲ್ಲೇ ಬಂಡೆ ಇದೆ. ಅಲ್ಲ, ಎಂತೆಂಥರನೋ ಕಾಡಲ್ಲಿ ಹೋಗೋರನ್ನ ಟ್ರೈಬಲ್ಸ್ ಕಮ್ಯುನಿಟೀಸ್ ನಾವು ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ. ಆನೆ ಬಡ್ದು ಸತ್ತೋದ್ರು, ಚಿರತೆ ತಿನ್ಕೊಂಡೋಯ್ತು, ಹುಲಿ ತಿಂತು ಅಂತ. ವೀರಪ್ಪನ್ ಯಾವ ಪ್ರಾಣಿನೂ ಏನು ಮಾಡಿಲ್ಲ. ವೀರಪ್ಪನ ಹತ್ರ ವೆಪನ್ ಇತ್ತು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ. ಹಂಗಾಗಿ ಅವನ್ನ ಅಡ್ಡ ಬಂದಂಥ ಯಾವುದೇ ಪ್ರಾಣಿನ ಅಲ್ಲೇ ಕೊಲ್ತಿದ್ದ. ಹೀಗಾಗಿ ಅವನಿಗೆ ಕಾಡು ಪ್ರಾಣಿಗಳು ಈ ವೆಪನ್ನು ಯಾವಾಗಲೂ ಸದಾ ನನ್ನ ಜೊತೆಲೇ ಇದ್ದು ಸಹಚರಗಳಿದ್ದರಿಂದ ವೆಪನ್ಗಳಿದ್ದರೆ ಒಂದು ಪ್ರಾಣಿ ಏನಾದ್ರು ಅಟ್ಯಾಕ್ ಮಾಡ್ತಂದ್ರೆ ಇವರು 10 ಜನ ಗುಂಡಾರಿಸೋರು. ಹಾಗೆ ಇದ್ದಾಗ ಯಾವ ಪ್ರಾಣಿನೂ ಸುಧಾ ನಿಮ್ಮ ಹತ್ರ ಬರಲ್ಲ. ಇದೊಂದು ಪಾಲಾರದೊಂದು ದೊಡ್ಡ ದುರಂತ ಇದು. ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೀರಪ್ಪನ ಕಾರ್ಯಾಚರಣೆ ಎಲ್ಲ ದೊಡ್ಡ ದುರಂತ ಅದೇ ಇದು ಪಾಲಾರ್ ದುರಂತ. ಈ ಗಡಿನಾಡು ಪ್ರದೇಶದಲ್ಲಿ ಅಂದ್ರೆ ಇಲ್ಲೆಲ್ಲ ಪಾಲಾರಲ್ಲಿ ಆಗಿರ್ಬೋದು, ಕೊಳ್ಳೇಗಾಲ ಮತ್ತೆ ಮಾದೇಶ್ವರ ಬೆಟ್ಟ, ಅಲ್ಲೆಲ್ಲ ಲೇಡೀಸ್ ಪೊಲೀಸ್ ಯಾರು ವರ್ಕ್ ಮಾಡ್ನಿಲ್ವಾ ಇಷ್ಟು ದಿನದಲ್ಲಿ? ಇದೆ, ಮಾಡ್ತಾ ಇದ್ದಾರೆ. ಆಗಲೂ ಸುಧಾ ಲೇಡೀಸ್ ಪೊಲೀಸು ಇದ್ದರು. ಯಾಕಂದರೆ ಮುತ್ತುಲಕ್ಷ್ಮಿನ ಅರೆಸ್ಟ್ ಮಾಡಬೇಕಾಗಿತ್ತು, ಅಲ್ಲಿ ಮಹಿಳೆಯರು ಸುಧಾ ಇದರಲ್ಲಿದ್ದರು, ವೀರಪ್ಪನ ತಂಡದಲ್ಲಿದ್ದರು. ಹೀಗಾಗಿ ಮಹಿಳೆಯರನ್ನು ಸುಧಾ ಈ ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡಿದ್ರು. ಆದರೆ ಕಡಿಮೆ ಅಂದರೆ ಅವರ ಕ್ಯಾಂಪಲ್ಲಿ, ಸ್ಟೇಷನಲ್ಲಿ ಈ ಥರ ಮಾಡ್ಕೊಂಡಿದ್ರು ಅವರನ್ನು. ಇಲ್ಲಿ ಹೊರಗಡೆ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರಲಿಲ್ಲ. ಮತ್ತು ಆ ಕ್ಯಾಂಪ್ಗಳಲ್ಲಿ, ಸ್ಟೇಷನ್ಗಳಲ್ಲಿ ಮಹಿಳೆಯರನ್ನ ಹಾಕಿದರು. ಅಂದರೆ ಲೇಡೀಸ್ಗೇನು ಮಾಡಿಲ್ಲ. ಲೇಡೀಸ್ ಯಾರಿಗೂ ಏನೂ ಮಾಡಿಲ್ಲ. ಲೇಡೀಸ್ ಇದುವರೆಗೂ ಏನೂ ಮಾಡಿಲ್ಲ ವೀರಪ್ಪನ. ಲೇಡೀಸ್ ಇದುವರೆಗೂ ಏನಾದರೂ ವೀರಪ್ಪನ್ ಸಾಯಿಸಿದನ? ಇಲ್ಲ, ಎಲ್ಲ ಸಾಯಿಸಿರೋದು ಜೆಂಟ್ಸ್ ಸಾಯಿಸಿರೋದು ಜಾಸ್ತಿ ಬಹುತೇಕ. 1% ಅವನಲ್ಲಿ ಲೇಡೀಸ್ ಬಗ್ಗೆ ಕರುಣೆ ಅನ್ನೋದೊಂದಿತ್ತು. ಮತ್ತು ಸಾರ್ವಜನಿಕರಿಗೂ ಅವನು ಯಾರು ಮಾಹಿತಿದಾರ ಅಂತ ಇದ್ದರೂ ಮಾತ್ರ ತೊಂದರೆ ಕೊಡ್ತಿದ್ದ ಅಷ್ಟೇ ಹೊರತು ಬೇರೆ ಸಾರ್ವಜನಿಕರಿಗೆ ಅವನು ಯಾವ ತೊಂದರೆಗಳನ್ನು ಕೊಡ್ತಿರ್ಲಿಲ್ಲ. ಬಟ್ ಅರಣ್ಯ ಇಲಾಖೆ ಮತ್ತು ಅದೇ ಮಾಹಿತಿದಾರಗಳಿಗೆ ಇವ್ರುಗಳಿಗೆ ಮಾತ್ರ ಅವನ ಮಾಹಿತಿದಾರ ಇವರು ನನ್ನ ಬಗ್ಗೆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಇಲ್ಲ ಅರಣ್ಯ ಇಲಾಖೆ ಮಾಹಿತಿ ಕೊಡ್ತಾರೆ ಅಂದರೆ ಅವ್ರ ಮೇಲೆ ಸೀರ್ಗಳು ಸದಾ ಕಾಯ್ತಾ ಇದ್ದ. ಅವನಿಗೆ ಇನ್ನೆಷ್ಟು ಬಗ್ಗೆ ಇನ್ಫಾರ್ಮ್ ಹೋಗ್ತಾ ಇತ್ತು, ಇದೇ ಆಫೀಸರು, ಇದೇ ಪೊಲೀಸವರು, ಇದೇ ಅರಣ್ಯ ಅಧಿಕಾರಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಕೊಳ್ತಾ ಇದ್ನಲ್ಲ. ಅವನು ಸ್ಥಳೀಯರಿಂದನೇ ಮಾಹಿತಿ ತಕ್ಕತ್ತೇನೆ, ಯಾವ ಅಧಿಕಾರಿಗಳು ಮಾಡ್ತಾಯಿದ್ರು, ಯಾರು ಇದು ಮಾಡ್ತಾಯಿದ್ರು, ಅವನು ಎಲ್ಲರೂ ಯಾರು ಮಾಹಿತಿದಾರೋ, ಅವ್ರ ಮನೆಯಲ್ಲಿ ಅವ್ರು ಯಾವಾಗ, ಅವರು ಯಾವ ದಾರಿಯಲ್ಲಿ ಹೋಗಬೇಕು, ನಾನು ಅವ್ರ ಮನೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದು ಪೂರ್ವ ನಿಯೋಜಿತವಾಗಿ ಎಲ್ಲ ಕಾರ್ಯಾಚರಣೆ ಮಾಡ್ತಾಯಿದ್ದ. ಅವನು ಎಲ್ಲ ಪೂರ್ವ ಸಿದ್ಧತೆಗಳನ್ನೇ ಕೈಗೊಳ್ತಾ ಇದ್ದ. ಅವನು ಒಂಥರ ಇಂಜಿನಿಯರ್ ಮ್ಯಾಪ್ ಪ್ಲ್ಯಾನ್ ಹಾಕೋ ರೀತಿನೇ ಮಾರ್ಗಗಳನ್ನು ಸುಧಾ ಪ್ಲ್ಯಾನ್ ಹಾಕತ್ತಿದ್ದ. ಯಾವ ಮ್ಯಾಪು ಬೇಕಾಗಿಲ್ಲ, ಏನು ಬೇಕಾದ್ರೂ ಬೇಕಾಗಿರಲಿಲ್ಲ. ಅವನೇನಂತಂದ್ರೆ ನಾನು ನನ್ನ ಮಾಹಿತಿದಾರ, ಇಂಥ ಊರಲ್ಲಿ ಇಂಥ ಮಾಹಿತಿದಾರ ಇದ್ದಾನೆ, ಅವನ ಮನೇನ ಫಸ್ಟೇ ಇವ್ರುಗಳನ್ನ ಸಹಚರನ ಕಳಿಸಿ ಅವನ ಮನೆ ಎಲ್ಲಿದೆ, ಅವನೇನು ಕೆಲಸ ಮಾಡ್ತಾಯಿದ್ದಾನೆ ಅದರ ಬಗ್ಗೆಲ್ಲ ಲೋಕಲಾಗಿ ಮಾಹಿತಿ ತಕ್ಕತ್ತಿದ್ದ. ಆ ಮಾಹಿತಿ ತಗೊಂಡು ಮತ್ತೆ ಅವನ್ನ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಎಷ್ಟೊತ್ತಿಗೆ ಹೋಗ್ಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಮತ್ತೆ ನಾವು ತಪ್ಪಿಸ್ಕೊಳ್ಳೋಕ್ಕೆ ಮಾರ್ಗ ಏನು, ಏನಾದ್ರು ಪೊಲೀಸ್ ನಮ್ಮ ಮೇಲೆ ಮತ್ತೆ ಅಟ್ಯಾಕ್ ಆದಾಗ ನಾನು ತಪ್ಪಿಸ್ಕೊಳ್ಳೋಕೆ ಮಾರ್ಗ ಇದೆಯಾ, ಈ ಎಲ್ಲ ನೋಡ್ಕೊಂಡೆ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದ ಅವನು. ಸುಮ್ಮನೆ ಏನು ಅನ್ಪ್ಲಾನ್ಡ್ ಆಗಿ ಯಾವತ್ತೂ ಸುಧಾ ಯಾವ ಕಾರ್ಯಾಚರಣೆನೂ ಮಾಡಿಲ್ಲ ಅವನು. ಎಲ್ಲಿ ದಾಳಿ ಮಾಡಿದ್ದಾನೆ ಎಲ್ಲ ದಾಳಿಲೂ ಯಾವ ಪೊಲೀಸಿಗೂ ಎದುರಾಗಿಲ್ಲ ಅವನು. ಯಾಕೆಂದ್ರೆ ಅವನಿಗೆ ಒಂದು ವಿಶೇಷ ತಂಡನೇ ರಚನೆ ಆಗಿತ್ತು ಅವನಿಗೋಸ್ಕರನೇ. ಈವನ್ ನಾಗಪ್ಪನ ಅಪಹರಣ ಮಾಡಿದವ್ರು ಹಿಂಗೆ ಊರ ಮಧ್ಯದಲ್ಲಿ ಹೋಗಿ ಮಾಜಿ ಸಚಿವ ನಾಗಪ್ಪನೂ ಅಪಹರಣ ಮಾಡಿದ. ಅದು ರಾಷ್ಟ್ರೀಯ ಹೆದ್ದಾರಿ
ಮಲೆಮಹೇಶ್ವರ ಬೆಟ್ಟಕ್ಕೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಊರ ಮಧ್ಯದಲ್ಲೇ ಇದೆ ಮನೆ. ಅಂಥ ಮನೆಯಲ್ಲಿ ಹೋಗಿ ನಾಗಪ್ಪನಂತವನ್ನ ಅಪಹರಣ ಮಾಡ್ಕೊಂಡು ನಾಗಪ್ಪನ ಕಾರಣ ಇದ್ದ. ಇನ್ನು ಡಾಕ್ಟರ್ ರಾಜ್ಕುಮಾರನ್ನು ಅಪಹರಣ ಮಾಡಿದವಳು ಹಾಗೇನೆ. ನಾಗಪ್ಪನ ಯಾವ ಕಾಡಲ್ಲಿ ಇಟ್ಟಿದ್ದು? ನಾಗಪ್ಪನ ಪೊನ್ನಾಚಿ ಕಾಡು. ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರ್ನವರು ತಮಿಳುನಾಡು ಕರ್ನಾಟಕ ಎರಡರಲ್ಲೂ ಇತ್ತು. ಅಲ್ಲ, ಈ ಸೈಡ್ ಈ ಸೈಡ್ ಇಲ್ಲ, ಆ ಸೈಡೆ ತಮಿಳ್ನಾಡು ಸೈಡೆ. ಅವ್ನು ತಮಿಳ್ನಾಡಲ್ಲಿ ಇದು ಮಾಡಿದ್ದು ಸತ್ಯಮಂಗಲ ಫಾರೆಸ್ಟು. ಸತ್ಯಮ ಆ ಕಡೆನೇ ಫಾರೆಸ್ಟು ಸತ್ಯಮಂಗಲದಿಂದ. ಹಂಗಾಗಿ ತಮಿಳ್ನಾಡು ಫಾರೆಸ್ಟಲ್ಲಿ ಇದ್ದಂತೆ ನಕ್ಕೀರನ್ ಗೋಪಾಲ್, ಶಿವಸುಬ್ರಹ್ಮಣ್ಯಂ ಇವರೆಲ್ಲ ಸಂಧಾನಕಾರರಾಗಿ ಓದಿದ್ದೆ ಡಾಕ್ಟರ್ ರಾಜ್ಕುಮಾರ್ಗೆ. ಅವರು ತಮಿಳ್ನಾಡು ಇದರಲ್ಲಿ ಇದ್ದರಿಂದ ಸಂಧಾನಕಾರರಾಗಿ ಆಯ್ಕೆ ಆಗಿ ಬಂದಿದ್ರು. ಅಂದರೆ ನಕ್ಕೀರನ್ ಪತ್ರಿಕೆ ಅವರು ನಕ್ಕೀರನ್ ಪತ್ರಿಕೆ ಸಂಪಾದಕ ಗೋಪಾಲನ್ ಮತ್ತು ಶಿವಸುಬ್ರಹ್ಮಣ್ಯ ಇವರೆಲ್ಲ ವೀರಪ್ಪನ ಸಂಪರ್ಕ ಸಂಧಾನಕಾರ ಹೋದ ಹೆಂಗೆ ಅಂದರೆ ತಮಿಳ್ನಾಡು ಭಾಗದಲ್ಲಿ ರಾಜ್ಕುಮಾರನ್ನು ಅಪಹರಣ ಮಾಡಿದ ತಕ್ಷಣ ಅವನು ಈ ಕರ್ನಾಟಕ ಪ್ರದೇಶದಲ್ಲಿ ಕಡಿಮೆ ಸಂಚರಿಸಿರೋದು, ಬಹುತೇಕ ತಮಿಳ್ನಾಡು ಪ್ರದೇಶದಲ್ಲಿ. ಹಿಂಗಾಗಿ ಈ ತಮಿಳ್ನಾಡು ಸಂಧಾನಕಾರವಾಗಿ ಸಂಧಾನ ಮಾಡುವಂಥ ಪ್ರಯತ್ನಗಳನ್ನ ಮಾಡಿದ್ರು. ಅಲ್ಲ, ನೀವು ನಕ್ಕೀರನ್ ಅಂದಾಗ ನನಗೊಂದು ನೆನಪಾಯಿತು, ಕರ್ನಾಟಕದ ಯಾವುದೇ ಜರ್ನಲಿಸ್ಟಿಗೂ ವೀರಪ್ಪನ ಮೀಟ್ ಮಾಡಿಲ್ವಾ? ಯಾರು ಕರ್ನಾಟಕ ಜರ್ನಲಿಸ್ಟ್ ಸಾಹಸಕ್ಕೆ ಕೈ ಹಾಕಿದ್ಕಿಂತ ಭಾಷೆ ತಮಿಳು ಮಾತಾಡೋದು, ನಿಮ್ಗೆ ಹಿಂಗೆ ಭಾಷೆ ಸಂವಹನ ಆಗೋದು ಜಾಸ್ತಿ ತಮಿಳು ಹೆಚ್ಚು ಅವನಿಗೆ. ಕನ್ನಡಕ್ಕಿಂತ ಅವನಿಗೆ ಭಾಷೆ ತಮಿಳು ಭಾಷೆನೇ ಗಡಿ ಭಾಗವಾದ್ರಿಂದ ಅವನು ತಮಿಳು ಮಾತಾಡ್ತಾನೆ. ಅವನ ಸಂಧಾನಕಾರರಾಗಿ ನಕ್ಕೀರನ್ ಗೋಪಾಲ್ ಮತ್ತು ಶಿವಸುಬ್ರಹ್ಮಣ್ಯಂ ಇವ್ರುಗಳ ಮೇಲೆ ಹೆಂಗೆ ಧೈರ್ಯ ಇಟ್ಬಿಟ್ಟ? ಯಾಕೆಂದ್ರೆ ಎಲ್ಲರನ್ನೂ ಗುಂಡಿಟ್ಕೊಳ್ಳಾನು. ಎರಡು ಈಗ ಏನಾಗುತ್ತೆ ಅಂದರೆ, ಒಬ್ಬ ಗಣ್ಯ ವ್ಯಕ್ತಿಗಳನ್ನ ಅಪಹರಣ ಮಾಡಿದಾಗ ತನ್ನ ಬೇಡಿಕೆನ ಸರ್ಕಾರದ ಮುಂದೆ ಇಡಬೇಕು ಅಂದರೆ ಒಬ್ಬರು ಸಂಧಾನಕಾರರು ಬೇಕಾಗೇ ಇರ್ತಾರೆ. ಗೌರ್ಮೆಂಟಿಂದಲೇ ಏನಾರು ಕಳಿಸ್ಬೋದಿತ್ತಲ್ಲ? ಅಲ್ಲ, ಗೌರ್ಮೆಂಟಿಂದಲೇ ನಕ್ಕೀರನ್ ಗೋಪಾಲ್ ಅವರು ಮಾತಾಡಿ ನಕ್ಕೀರನ್ ಗೋಪಾಲ್ ಅವರು ಹೋಗಿದ್ದು. ಸಂಧಾನಕಾರದಿಂದ ಸರ್ಕಾರಕ್ಕೆ ತನ್ನ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಆ ಊರ ಮೂಲಕ ಆ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದು ತನ್ನ ಬಯಕೆ ಆಗಿತ್ತು. ಏನಾದರೂ ನಿಮ್ಮ ಟೀಮಿಂದ ಯಾರು? ಇಲ್ಲ ಕರ್ನಾಟಕದಿಂದ ಯಾರೇ ಪತ್ರಕರ್ತರು ಆ ಧೈರ್ಯನ ಮಾಡಿರಲಿಲ್ಲ. ಫೋಟೋಸ್ ಎಲ್ಲ ಹೆಂಗೆ ಸಿಕ್ತು ನಿಮಗೆ? ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ದು. ಈತ ಅವರು ನಕ್ಕೀರನ್ ಗೋಪಾಲ್ನ ತೆಗೆದೋದನ್ನು ಬಿಡುಗಡೆ ಮಾಡ್ತಿದ್ದ. ಅಲ್ಲಿಂದ ಅವನ್ನೇ ತೆಗೆದು ಅಲ್ಲಿಂದ ಹೋಗಿ ಬಂದು ಏನು ಸಂಧಾನಕಾರ ಮಾತುಕತೆ ಅದನ್ನು ಅವರು ಮತ್ತೆ ಬಂದು ಆಗ ಇಷ್ಟು ಟೆಕ್ನಾಲಜಿಗಳೇನೆಲ್ಲ ಕ್ಯಾಮ್ರಾಸ್ಗಳು ಇವೆಲ್ಲ ಅವೆಲ್ಲ ರೀಲು ಆಗ ಬಂದು ತೊಳಿಸಿ ಆನಂತರ ಫೋಟೋಸ್ಗಳನ್ನ ಬಿಡುಗಡೆ ಮಾಡೋದು ಈ ಥರ ಮಾಡ್ತಾಯಿದ್ರು ಅವಾಗ. ಓಕೆ, ಇಷ್ಟು 22 ಜನ ಪೊಲೀಸ್ನವ್ರು ಸತ್ತೋದ್ರಲ್ಲ, ಇವರಲ್ಲಿ ಯಾರಾದರೂ ಇವ್ರ ಫ್ಯಾಮಿಲಿ ಕುಟುಂಬದವರು ಮತ್ತೆ ಬಂದು ಇಲ್ಲಿ ವರ್ಕ್ ಮಾಡಿದ್ರಾ? ಇಲ್ಲ, ಆಗ ಏನಾಗುತ್ತೆ ಸತ್ತೋಗೋದಾಗಂತಂದ್ರೆ ಅವ್ರಿಗೆ ಬೇರೆ ಅವ್ರ ಅನುಕಂಪ ಆಧಾರದಲ್ಲಿ ಅವ್ರು ಬೇರೆ ಬೇರೆ ಕಡೆ ಉದ್ಯೋಗಗಳನ್ನ ಕೊಡ್ತಾರೆ. ಬಟ್ ಇಲ್ಲಿ ಕಾರ್ಯಾಚರಣೆಗೆ ಇಲ್ಲ 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 ಆ ಥರ ಯಾರೂ ಬಂದಿಲ್ಲ. ಒಂದು ಬೋರ್ಡ್ ಇದೆಯಲ್ಲ, ಅದೇನಂತ ನೋಡೋಣ. ಓ, ಇದು ತಮಿಳ್ನಾಡು ಸರ್ಕಾರ ಕಟ್ಟಿರೋದು. ಇಲ್ಲಿ ನೋಡಿ, ಸಿಂಬಲ್ ತಮಿಳಲ್ಲೇ ಬರೆದಿದೆ. ಹೌದು ಮೇಡಮ್, ಇದು ತಮಿಳುನಾಡು ಸರ್ಕಾರ ಈ ಸೇತುವೆಯನ್ನು ನಿರ್ಮಾಣ ಮಾಡಿದೆ. ಈ ಸೇತುವೆ ನಿರ್ಮಾಣ ವೆಚ್ಚವನ್ನು 4,20,000 ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿ 3 ಭಾಗಗಳಾಗಿ ನಿರ್ಮಾಣ ಮಾಡಿದೆ. 3 ಕಮಾನನ್ನು ಹಾಕಿದ್ದಾರೆ. 3 ಕಮಾನುಗಳ ಮೂಲಕ ಈ ಸೇತುವೆಯನ್ನು ಅಂದಿನ ಕಾಲದಲ್ಲಿ ಬರೀ 4,20,000 ರೂಪಾಯಿಗೆ ಬರೆದಿದ್ದಾರೆ. ಹಾಗಾಗಿ ಈ ಸೇತುವೆಯನ್ನು ತಮಿಳುನಾಡು ನಿರ್ಮಿಸಿದರೆ 4,20,000 ರೂಪಾಯಲ್ಲಿ ಈ 3 ಭಾಗಗಳಾಗಿ 3 ಕಮಾನುಗಳು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಇದರ ವೆಚ್ಚ ಮತ್ತು ವಿಸ್ತೀರ್ಣ ಎಲ್ಲವನ್ನು ಈ ಅಡಿಗಲ್ಲಲ್ಲಿ ತೋರಿಸಿದ್ದಾರೆ. ಇಲ್ಲಿ ಬರೆದಿದ್ದಾರೆ 190 ಅಡಿ ಇದ್ರ ಉದ್ದಳತೆ 190 ಅಡಿ. 3 ಪಾರ್ಟಾಗಿ ಮಾಡಿದ್ದಾರೆ. 3 ಪಾರ್ಟಾಗಿ ಮಾಡಿದ್ದಾರೆ. ಇಲ್ಲೊಂದು ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು 3 ಭಾಗಗಳ ಮಾಡಿದ್ದಾರೆ. 190 ಅಡಿನ. ಅದ್ರ ಜೊತೆಗೆ ಇದ್ರ ಆಳ 25 ಫೀಟ್. ಅಲ್ಲಿ ಕಾಣಿಸ್ತಿದಿಲ್ಲ ಸ್ನೇಹಿತರೆ, ಅಲ್ಲಿಂದ ಇಲ್ಲಿಗೆ 25 ಅಡಿ. ಅಂದ್ರೆ ನೆಲದಿಂದ ಈ ಕಟ್ಟಡ ಕಟ್ಟಿದಾರಲ್ಲ ಸೇತುವೆ, ಇಲ್ಲಿವರೆಗೂ ಕೂಡ 25 ಅಡಿ ಇದೆ. ತಳಮಟ್ಟದಿಂದ 25 ಅಡಿ ಉದ್ದ ಇದೆ. ಇದು ಎಷ್ಟನೇ ಇಸ್ವಿ ನಿರ್ಮಾಣ ಮಾಡಿದ್ದು ಅಂತ ಹೇಳ್ಬಿಟ್ಟು 1970ರಲ್ಲಿ. ಬ್ಲಾಸ್ಟ್ ಆಗಿದ್ದು ಇಲ್ಲಿ 1993ರಲ್ಲಿ. ಹಂಗಾರೆ ಮತ್ತೆ 23 ಮಾಡಿದ್ದಾರೆ ಇದನ್ನ. ಮತ್ತೆ ಪುನಃ ನಿರ್ಮಾಣ. ಇದನ್ನ ಸ್ನೇಹಿತರೆ 1970ರಲ್ಲಿ ಪಾಲಾರ್ ಸೇತುವೆನ ಈಗ ಅಲ್ಲೆಲ್ಲ ಇರ್ಬೋದು, ನೋಡೋಣ ಬನ್ನಿ. ಯಾಕೆಂದ್ರೆ ಈ ದುರಂತ ನಡೆದಿದ್ದು 1993ರಲ್ಲಿ. ಇದೊಂದು ಪೊಲೀಸ್ ಇಲಾಖೆಗಾಗಿರ್ಬೋದು, ಅರಣ್ಯ ಇಲಾಖೆಗಾಗಿರ್ಬೋದು, ಕರ್ನಾಟಕದ ಅಷ್ಟೇ ಅಲ್ಲ ಭಾರತದಲ್ಲಿ ಒಂದು ರೋಚಕವಾದ ಸಂಗತಿ, ಒಂದು ದುರಂತ ಅಂತ ಹೇಳ್ಬೋದು. ಮತ್ತೆ ಡಾಂಬರ್ ಹಾಕೋದು, ರೋಡ್ ಮಾಡೋದು, ಇವು 20 ವರ್ಷದಿಂದ ಹಂಗೆ ಉಳ್ಕೊಂಡ್ರಲ್ಲ ಇವು. ಇದು ಕಾವೇರಿ ನದಿನ ಏನು ನದಿ ಸರ್? ಇದು ಕಾವೇರಿ ನದಿ ಅಲ್ಲ, ಪಾಲಾರ್ ನದಿ. ಪಾಲಾರ್ ನದಿ ಅಂತೆಲ್ಲ ಇದು ತಮಿಳುನಾಡಲ್ಲಿ ಪಾಲಾರು ಅಂತ. ಇದು ನಮ್ಮ ಗಡಿ. ಇದು ಕರ್ನಾಟಕ ಗಡಿ. ಅಂದ್ರೆ ಈ ಬ್ರಿಡ್ಜ್ ಮಧ್ಯ ಗಡಿ, ಆ ಕಡೆ ಗಡಿ ಆ ಥರ ಮಾಡಲ್ಲ. ಇಲ್ಲಿ ಕೊರ ಇದಿದೆಯಲ್ಲ, ಅಲ್ಲಿಗೆ ಅಲ್ಲಿಂದ ಆಚೆಗೆ ತಮಿಳುನಾಡು, ನಮ್ಮ ಇಲ್ಲಿಂದ ಆಚೆಗೆ ಕರ್ನಾಟಕ.
ಅಲ್ಲಿ ನೋಡಿ ಕರ್ನಾಟಕ ಪ್ರಾರಂಭ ಅಂತ ಪ್ರಾರಂಭ ಅಂತ ಬರ್ತದಲ್ಲ, ಹಾ 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 ಯಾವತ್ತೂ ಈ ಇದೆಯಾ? ಗಡಿಗಳನ್ನ ಫಿಕ್ಸ್ ಮಾಡೋದೇ ಹಿಂಗೆ, ಈ ಸೇತುವೆ ಇಲ್ಲ ಹೊಳೆ ಈ ಮಧ್ಯದಲ್ಲಿ ಅದನ್ನು ಆ ಕಡೆ ಒಂದು ಸ್ಟೇಟ್ಗೆ ಈ ಕಡೆ ಒಂದು ಸ್ಟೇಟ್ಗೆ ಫಿಕ್ಸ್ ಮಾಡೋದು. ಏನು ಮಾಡಿದರೆ ಇಲ್ಲಿ ಮಧ್ಯದಲ್ಲಿ ಹಾಕೋಕ್ಕಾಗಲ್ಲ ಈ ಕಮಾನನ್ನು, ಇದು ನಿರ್ಮಾಣನ ಮಧ್ಯೆ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಇಲ್ಲಿ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಸರ್ ಡೇಟ್ ತಪ್ಪು. 11/11/1992 2:30 ನಾನು 2 ಗಂಟೆ ಬೆಳಗಿನ ಜಾವ ಬೆಳಗಿನ ಜಾವ AM. AM ಹಾಂ, ಈ ಬೆಳಗಿನ ಜಾವ ಅಲ್ಲ, ಅದು PM ಆದರೆ ಮಧ್ಯಾಹ್ನ. PM ಆಗಬೇಕಾಯ್ತು ಅದು. AM ಅಂತ ಮಿಸ್ ಆಗಿದ್ಯಾ? ಅದೇ ಸೇತುವೆ ಅದು ತುಣುಕನ ಇಲ್ಲಿ ತಿಳ್ಕೊಂಡು ಇಟ್ಟಿದ್ದಾರೆ. ಅಲ್ಲಿ ಮೆನ್ಷನ್ ಮಾಡೋ. ಹೌದು, ಅಲ್ಲಿ ಇಲ್ಲಿ ಅದನ್ನು ಫಲಕನ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ. ಹೌದು ನೋಡಿ ಹೆಂಗೆ ಸೇತುವೆನೇ ಇದಾಗ್ಬಿಟ್ಟಿದ್ವಿಲ್ಲ. ಬಾಂಬು ಬ್ಲಾಸ್ಟ್ ಆದ್ದು ಸೇತುವೆ ಹತ್ರನೇ. ಈಗ ನಿರ್ಮಾಣನ ಮಧ್ಯೆ ಮಾಡೋಕ್ಕಾಗಲ್ಲ, ಅವರ ಸ್ಮರಣೆಗೆ, ಅವರ ಹುತಾತ್ಮರಾದಂಥ ಇದನ್ನು. ಅದಕ್ಕಾಗಿ ಇವ್ರು ಏನು ಮಾಡಿದ್ರು, ಒಂದು ಮೂಲೆಯಲ್ಲಿ ಬಂದು ಇದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಇದರ ನೆನಪಿನಾರ್ಥವಾಗಿ ಇಂಥ ದಿನ ಅಂತ ಡೇಟು. ಇದು ಯಾವ ಸೈಡ್ ಇತ್ತು? ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ಎಂಡ್ ಆಗಿತ್ತಲ್ಲ, ಅಲ್ಲಿ ಅಂತ ಹೇಳಿದ್ರೆ ಇದು ಈಚೆ ಸೈಡ್ ಬಂತ ಅಥವಾ ಆಚೆ ಸೈಡ್ ಬಂತ ಅಥವಾ ಕೆಳಗಡೆದ ಇತ್ತು ಮೇಲ್ಗಡೆದ ಸೈಡಿಂದ ಹಿಂದೆದ? ಇದೆಲ್ಲ ನೋಡಿದ್ರೆ ಸೈಡಿಂದ ಅಂತ ಅನಿಸ್ತಾ ಇದೆ. ಡಿಸೈನ್ ಎಲ್ಲ ನೋಡಿದ್ರೆ ಇಲ್ಲಿ ನೋಡಿ. ಹೌದು ಮೇಡಮ್, ಮಾಡಿದಾರಲ್ಲ, ಇದೆಲ್ಲ ನೋಡಿದ್ರೆ ಸೈಡಿಂದ ಅಂತ ಅನಿಸ್ತಾ ಇದೆ. ಸೈಡಿಂದ ಆಗಿದೆ. ಆ ಪಾಲರ್ ಬ್ಲಾಸ್ಟ್ ವಿಷಯನ ನಾವು ವಿಕಿಪೀಡಿಯಾದಲ್ಲಿ ನೋಡಿದರೆ 1993 ಏಪ್ರಿಲ್ 8 ಅಂತ ತೋರಿಸುತ್ತೆ. ಎಲ್ಲರೂ ಕೂಡ ನಾವು ಅದನ್ನೆಲ್ಲ ನೋಡ್ತೀವಿ ಇವಾಗಿನ ಜನ್ರೇಷನ್ನು. ಆದರೆ ಇಲ್ಲಿ ಬರೆದಿರೋದು 17/11/92 ಅಂದರೆ ನವೆಂಬರ್ 17ನೇ ತಾರೀಕು ನಡೆದಿದೆ. ಅಲ್ಲಿ ವಿಕಿಪೀಡಿಯಾದಲ್ಲಿ 93 ಏಪ್ರಿಲ್ 8ನೇ ತಾರೀಕು ಅಂತ ಬರೆದಿದೆ. ವಿಕಿಪೀಡಿಯಾದಲ್ಲಿ ಮಧ್ಯಾಹ್ನ ಅಂತ ಇದೆ, ಇಲ್ಲಿ ನೋಡಿದರೆ ಬೆಳಗಿನ ಜಾವ 2:30 ಅಂತ ಇದೆ. ಬಟ್ ನನಗಂತೂ ಗೊಂದಲ ಆಗಿದೆ, ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತ. ವಿಕಿಪೀಡಿಯಾನೇ ತಪ್ಪು ಮಾಹಿತಿ ಕೊಟ್ಟರೆ ನಮ್ಮಂಥವ್ರು ಎಲ್ಲೋಗ್ಬೇಕು? ಇವಾಗಿನ ಜನ್ರೇಷನ್ನು ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಆನ್ಲೈನು ಸರ್ಚ್ ಮಾಡ್ತೀವಿ. ಯಾರಿಗಾದ್ರೂ ಏನೋ ಗೊತ್ತಿಲ್ಲ ಅಂದರೆ ಗೂಗಲ್ ನೋಡು, ವಿಕಿಪೀಡಿಯಾ ನೋಡು ಎಲ್ಲ ಅಂತ ಹೇಳ್ತೀವಿ. ನೀವು ನೋಡಿ ಸರ್ಚ್ ಮಾಡ್ಬೋದು, ನಮ್ಮ ವಿಡಿಯೋ ನೋಡ್ತಾ ಇದ್ದರು ಸರ್ಚ್ ಮಾಡ್ಬೋದು. ಪಾಲರ್ ಬ್ಲಾಸ್ಟ್ ಅಂತ ಸಿಗುತ್ತೆ, ಅದು ನೋಡಿದಲ್ಲಿ ಡೇಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 93 ಏಪ್ರಿಲ್ 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ 17/11/92 ಅಂತ ಮೆನ್ಷನ್ ಆಗಿದೆ. ವಿಕಿಪೀಡಿಯಾದವರು ಇದನ್ನು ಕರೆಕ್ಷನ್ ಮಾಡ್ಕೊಬೇಕು. ಬನ್ನಿ ಸ್ನೇಹಿತರೆ, ನರಾಂತಕ ವೀರಪ್ಪನ ಹೆಜ್ಜೆ ಗುರುತು ಮುಂದುವರಿತದೆ.